ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ ಪ್ರೋಮೋದಲ್ಲಿ ಈ ವಾರದ ಕಳಪೆ ಯಾರು ಅಂತ ಮತ್ತು ಅದನ್ನು ಯಾರು ಡಿಸೈಡ್ ಮಾಡಬೇಕು ಅನ್ನೋದನ್ನು ಕೂಡ ಅಲ್ಲಿ ತೋರಿಸಿದ್ದಾರೆ. ನೋಡೋಣ ಈ ವಾರದ ಕಳಪೆ ಯಾರು ಮತ್ತು ಯಾರು ಅದನ್ನು ಡಿಸೈಡ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ವಾರವೂ ಒಬ್ಬ ಕಳಪೆ ಪ್ರದರ್ಶನ ನೀಡಿದಂತಹ ಒಬ್ಬ ಸ್ಪರ್ಧಿಯನ್ನು ಸೆಲೆಕ್ಟ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸುವಂಥದ್ದು ಬಿಗ್ ಬಾಸ್ನ ಪದ್ಧತಿ ಆಗಿತ್ತು. ಆದರೆ ಕಳೆದ ವಾರ ಯಾರಿಗೂ ಕೂಡ ಕಳಪೆ ಪ್ರದರ್ಶನವನ್ನು ಕೊಟ್ಟಿರಲಿಲ್ಲ, ಜೈಲಿಗೆ ಯಾರನ್ನೂ ಕಳಿಸಿರಲಿಲ್ಲ. ಬಟ್ ಈ ವಾರದಿಂದ ಮತ್ತೆ ಅದು ಶುರುವಾಗಿದೆ. ಈ ವಾರದ ಕಳಪೆ ಆಗಿರೋರನ್ನ ಈ ಒಂದು ಸೀಸನ್ನ ಮೊದಲನೇ ಕಳಪೆ ಅಂತ ಕೂಡ ನಾವು ಹೇಳ್ಬೋದು. ಆ ಕಳಪೆ ಬೇರೆ ಯಾರೂ ಅಲ್ಲ, ನಮ್ಮ ಮಂಜು ಭಾಷಿಣಿ ಹಾಗೂ ರಾಶಿಕಾ ಶೆಟ್ಟಿ ಅವರು. ಹಾಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾರು ಕಳಪೆಗೆ ವೋಟ್ ಮಾಡ್ತಾರೆ ಅಂತಂದರೆ ಮನೆಯ ಪ್ರತಿಯೊಬ್ಬ ಸ್ಪರ್ಧಿಯು ಒಮ್ಮತದಿಂದ ವೋಟನ್ನು ಮಾಡಿ ಚೂಸ್ ಮಾಡ್ತಾಯಿದ್ರು. ಬಟ್ ಈ ಸಲ ಆ ಥರ ಆಗಿಲ್ಲ. ಈ ವಾರದ ಕಳಪೆಯನ್ನು ಸೆಲೆಕ್ಟ್ ಮಾಡುವಂತಹ ಅಧಿಕಾರ ಕೇವಲ ಅಶ್ವಿನಿ ಗೌಡ ಅವರಿಗೆ ಮಾತ್ರ ಸಿಕ್ಕಿದೆ ಅಂತ ಅನಿಸ್ತಿದೆ. ಬಿಕಾಸ್ ಇಲ್ಲಿ ಅವರೊಬ್ಬರೇ ಚೂಸ್ ಮಾಡುವಂಥದ್ದು. ಮೋಸ್ಟ್ಲಿ ಎಕ್ಸ್ಪೆಕ್ಟೆಡ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಥರ ಮೋಸ್ಟ್ಲಿ ಅವರೊಬ್ಬರಿಗೆ ಮಾತ್ರ ಅಧಿಕಾರ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಒಬ್ಬ ಸ್ಪರ್ಧಿನ ಕಳಪೆ ಅಂತ ಚೂಸ್ ಮಾಡಬೇಕು ಅಂತ ಅನ್ನೋದು ಅದಷ್ಟು ಈಸಿ ಕೆಲಸ ಅಲ್ಲ. ಅದಕ್ಕೆ ಸೂಕ್ತ ಕಾರಣವನ್ನು ಕೊಡಬೇಕಾಗಿರುತ್ತೆ. ಆದರೆ ಅಶ್ವಿನಿ ಗೌಡ ಅವರು ಏನು ಕಾರಣ ಕೊಟ್ಟರು ಅಂತಂದರೆ ಅವ್ರು ಎಲ್ಲೂ ಮಿಂಗಲ್ ಆಗಿಲ್ಲ, ಯಾರ ಜೊತೆಗೂ ಜಾಸ್ತಿ ಎಂಟರ್ಟೈನ್ ಮಾಡಿಲ್ಲ ಅನ್ನೋ ಒಂದು ರೀಸನ್ನ ಕೊಟ್ಟಿದ್ದಾರೆ. ಆ ಒಂದು ಕಾರಣನ ಕೇಳಿ ಮನೆಯಲ್ಲಿರೋ ಸ್ಪರ್ಧಿಗಳೆಲ್ಲ ತುಂಬಾ ಶಾಕ್ ಆಗ್ತಾರೆ. ಮೋಸ್ಟ್ಲಿ ಅಶ್ವಿನಿ ಅವರು ಮಂಜು ಭಾಷಿಣಿಯವ್ರ ಮೇಲೆ ರಿವೆಂಜ್ ತಗೊಳ್ಳೋಕ್ಕೋಸ್ಕರ ಈ ಥರ ಒಂದು ಡಿಸಿಷನ್ ತಗೊಂಡಿದ್ದಾರೆ ಅಂತ ಕೂಡ ಅನ್ನಿಸ್ತು. ಬಟ್ ಅದೆಷ್ಟು ಸರಿ ಅದೆಷ್ಟು ತಪ್ಪು ಅನ್ನೋದು ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಪ್ರಕಾರ ಈ ಮನೆಯಲ್ಲಿ ಯಾರು ಕಳಪೆ ಪ್ರದರ್ಶನ ಮಾಡಿರುವ ಸ್ಪರ್ಧಿ ಅನ್ನೋದನ್ನ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.